ಆದರೆ ಬಿರಿಯಾನಿ ಮಾಡೋಣ ಅಂತೇಳ್ಬಿಟ್ಟು, ಯಾಕಂದರೆ ಜಾಸ್ತಿ ದಿನದಿಂದ ಬಿರಿಯಾನಿ ಬೇಕು ಅಂತ ನಾವೆಲ್ಲರೂ ಕೇಳಿದ್ವಿ. ಅದಕ್ಕೆ ಇವತ್ತು ನನ್ನ ತಂಗಿಯವರು ಎಲ್ಲರೂ ಇದ್ದಾರೆ ಮಾಡ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ಚಿಕನ್ ಆದರೆ ತಂದಿದ್ದೀವಿ ಫ್ರೆಂಡ್ಸ್. ಬಿರಿಯಾನಿ ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಕಡೆ ಎಲ್ಲ ಬಿರಿಯಾನಿ ಯಾವ ಥರ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಚಿಕನ್ ಆದರೆ ಒಂದು 2-3 ಸತಿ ನಾವು ವಾಶ್ ಮಾಡ್ಕೊಬೇಕು ನೀಟಾಗಿ. ಯಾಕಂತಪ್ಪ ಅಂತಂದರೆ ಇದಕ್ಕೆ ವ್ಯಾಕ್ಸಿನ್ ಎಲ್ಲ ಹಾಕಿರ್ತಾರಲ್ವ, ಅದೆಲ್ಲ ಇರುತ್ತೆ, ನಮ್ಮ ದೇಹಕ್ಕೆ ಹೋಗುತ್ತೆ ಮತ್ತು ನಮ್ಗೆ ಎಫೆಕ್ಟ್ ಆಗುತ್ತೆ ಅಲ್ವಾ. ಅದಕ್ಕೆ ಒಂದು 2-3 ಸತಿ ಚೆನ್ನಾಗಿ ತೊಳ್ಕೊಂಡ್ರೆ ಒಂದು ಸ್ವಲ್ಪ ಆದರೂ ವ್ಯಾಕ್ಸಿನ್ ಅದೆಲ್ಲ ಹೋಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ನೀರೇ ಯಾವ ಕಲರ್ ಬಂದುಬಿಟ್ಟಿದೆಯೋ ಚಿಕನಲ್ಲಿರೋ, ಇದೆಲ್ಲ ನೋಡಿ ಯಾವ ಥರ ಇದೆಯೋ. ನಮ್ಮ ಗುಂಡು ಬಾಸ್ ಆದರೆ ತೊಳಿತಾ ಇದ್ದಾನೆ. ನಾವಾದರೆ ತಿರುಪತಿಗೆ ಹೋಗಿದ್ವಿ ಫ್ರೆಂಡ್ಸ್. ತಿರುಪತಿ ಆದರೆ ಫುಲ್ಲು ರಶ್ಶು. ಅಲ್ಲೋಗಿ ಗುಂಡು ಹೊಡ್ಸ್ಕೊಂಡು ಬಂದ್ರಿ. ನೋಡಿ ಗುಂಡು ಮೇಲೆ ರಕ್ತ ಎಲ್ಲ ಬಂದುಬಿಟ್ಟಿದೆ ಪಾಪ ಹುಡುಗಿಗೆ. ನೋಡಿ ನನ್ನ ತಂಗಿ ಎಲ್ಲ ಬಂದು ನಿಲ್ಕೊಂಡವ್ರೆ, ಏನೋ ಮಾಡ್ತಾವ್ರೆ ಇವ್ರು ಬಂದುಬಿಟ್ಟು ಅಂತ. ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ನೀರೆಲ್ಲ ಇದು ಮಾಡ್ಕೋಬೇಕು. ಯಾಕಂದರೆ ಅದೇ ನೀರಿದ್ದರೆ ಇದಾಗುತ್ತೆ. ಒಂಥರ ಸ್ಮೆಲ್ ಬರ್ತಿದೆ ಫ್ರೆಂಡ್ಸ್. ಇದು ಚಿಕನ್ನು ನೀರು ನೋಡಿ ಫ್ರೆಂಡ್ಸ್ ಯಾವ ಕಲರ್ ಇದೆಯೋ. ಇಡಲ್ಲ. ಫ್ರೆಂಡ್ಸ್ ಇವಾಗಾದರೆ 2 ಸತಿ ವಾಶ್ ಮಾಡಿದಾಯಿತು. ಮನೆಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಈ ಹುಡುಗಿ ಆದರೆ ಇಲ್ಲಿ ಪುದೀನ ಕಟ್ ಮಾಡ್ತಾವಳೆ. ನಮ್ಮ ಮನೆ ಹತ್ರನೇ ಬೆಳೆಸ್ಕೊಂಡಿದ್ದೀವಿ ಫ್ರೆಂಡ್ಸ್ ನಾವು ಪುದೀನಾದ್ರೆ. ನೋಡಿ ಫ್ರೆಂಡ್ಸ್, ನಮ್ಮ ತಾತ ಬಂದು ಕುತ್ಕೊಂಡಿದ್ದಾರೆ. ತಾತ ಚೆನ್ನಾಗಿದೆಯಾ? ತಿಂದ? ಏನು ತಿಂದೆ? ಅದಕ್ಕೆ ಕರೆದಿದ್ದು. ಬೀಡಿಗಳೆಲ್ಲ ಕುಡಿಬಾರ್ದಾ? ಸಿಗರೇಟು ಎಲ್ಲ ಏನು ಕುಡಿಬಾರ್ದು, ಸಾರಾಯಿ ಕೂಡ ಕುಡಿಬಾರ್ದು. ಹಾಂ ನೋಡಿ ಫ್ರೆಂಡ್ಸ್, ಕೋಳಿ ಮರಿ ನಮ್ಮ ಮನೆ ಹತ್ರ ಇರೋದು. ಫ್ರೆಂಡ್ಸ್ ನೋಡಿ, ನಾವು ಬಿರಿಯಾನಿಗಾದರೆ ಅಕ್ಕಿ ನೆನೆಸ್ಕೊಂಡಿದ್ದೀವಿ. ಅಕ್ಕಿ ನೆನೆಸ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ನೋಡಿ ಅಕ್ಕಿ ಆದರೆ ಹಾಕಿದ್ದೀವಿ. ಚೆನ್ನಾಗಿ ನೆನೆಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್ ನಾವಾದರೆ ಬಿರಿಯಾನಿಗೆ ಏನೇನು ಐಟಮ್ಸ್ ಅಪ್ಪ ತೊಗೊಂಡಿದ್ದೀವಿ ಅಂದರೆ ಹಸಿ ಮೆಣಸಿನ್ಕಾಯಿ, ಒಂದು 3 kg ಚಿಕನ್ನು, ಮತ್ತು ನೋಡಿ ಇದು ಪಲಾವ್ ಎಲೆ, ಇದು ಚಕ್ಕೆ, ಏಲಕ್ಕಿ, ಲವಂಗ ತಗೊಂಡಿದ್ದೀವಿ. ಹಾಗೆ ನೋಡಿ ಕೊತ್ತಂಬರಿ, ಪುದೀನ ಕಟ್ ಮಾಡಿಕೊಂಡಿದ್ದೀವಿ. ಹಾಗೆ ಇದು ಶುಂಠಿ ಪೇಸ್ಟು, ಇದಾದರೆ ಟೊಮೊಟೊ. ನೋಡಿ ಫ್ರೆಂಡ್ಸ್, ಇಲ್ಲಾದರೆ ಈರುಳ್ಳಿ ಕಟ್ ಮಾಡಿಕೊಂಡಿದ್ದೀವಿ. ಹಾಗೆ ಇಲ್ಲಿ ಅಕ್ಕಿ ನೆನೆಸ್ಕೊಂಡಿರೋದು ಫ್ರೆಂಡ್ಸ್. ಬಿರಿಯಾನಿಗೆ ಅಕ್ಕಿ ನೆನೆಸ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಒಂದು 3 kg ಅಕ್ಕಿನ ಅದೇ ನೆನೆಸ್ಕೊಂಡಿದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ಲೇಸ್ಗೆ ಲಕ್ಷ್ಮಿ ವ್ಲಾಗ್ಸ್. ಫ್ರೆಂಡ್ಸ್ ಇವತ್ತಾದರೆ ನಮ್ಮ ಮನೆಯಲ್ಲಿ ಅದೇ ಬಿರಿಯಾನಿ ಮಾಡ್ತಾಯಿದ್ವಿ. ಯಾಕಂತಂದರೆ ಜಾಸ್ತಿ ದಿನದಿಂದ ಬಿರಿಯಾನಿ ಮಾಡಪ್ಪ ಅಂತ ಕೇಳ್ತಾಯಿದ್ವಿ. ಇವತ್ತಾದರೆ ನಮ್ಮ ಚಿಕ್ಕಮ್ಮವರು ಎಲ್ಲರೂ ಇದ್ದಾರೆ, ಎಲ್ಲರೂ ಮಾಡಿದ್ರೆ ತಿನ್ಬೋದು ಅಂತೇಳ್ಬಿಟ್ಟು ಬಿರಿಯಾನಿ ಆದರೆ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಅಪ್ಪ ಆದರೆ ಫ್ರೆಂಡ್ಸ್ ನೋಡಿ, ನಾವು ಬಿರಿಯಾನಿಗೆ ಇಲ್ಲಿ ಇಷ್ಟು ಐಟಮ್ಸ್ ಆದರೆ ತೊಗೊಂಡಿದ್ದೀವಿ. ಚಿಕನ್ನು ಎಲ್ಲ ತೊಗೊಂಡಿದ್ದೀವಿ. ಯಾವ ಥರ ಮಾಡೋದು ಅಂದರೆ ನಮ್ಮ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೆ ಬಿರಿಯಾನಿ, ಅಪ್ಪ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಫಸ್ಟ್ ಆದರೆ ಗ್ಯಾಸ್ ಆದರೆ ಅಂಟಿಸ್ಕೊಂಡಿದ್ದಾರೆ, ಅಪ್ಪ ಪಾತ್ರೆ ಆದರೆ ಇಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಈಗಾದರೆ ಗ್ಯಾಸ್ ಅಂಟಿಸ್ಕೊಂಡು ಇದಾದರೆ ಇಕ್ಕಿದ್ದೀವಿ ಪಾತ್ರೆ, ಬಿರಿಯಾನಿ ಪಾತ್ರೆ. ಫ್ರೆಂಡ್ಸ್ ನೋಡಿ, ಈಗಾದರೆ ಎಣ್ಣೆ ಹಾಕ್ಕೊತಾ ಇದ್ದೀವಿ. ಫ್ರೆಂಡ್ಸ್ ನಾವಾದರೆ ಒಂದು ಅರ್ಧ kg ಎಣ್ಣೆ ಆದರೆ ಹಾಕಿದ್ದೀವಿ. ಯಾಕಂದರೆ 3 kg ತಗೊಂಡಿದ್ದೀವಲ್ವ ಚಿಕನ್ನು, ಅದಕ್ಕೆ ಒಂದು ಅರ್ಧ kg ಎಣ್ಣೆ ಆದರೆ ಹಾಕಿದ್ದೀವಿ. ಫ್ರೆಂಡ್ಸ್ ನಮ್ಮ ಮನೇಲಿ ಫಿಲ್ಟರ್ ನೀರು ಇಲ್ಲ ಅಂತ ಹೇಳ್ಬಿಟ್ಟು ಇವನ್ನಾದರೆ ನೀರು ಎತ್ಕೊಬರಕ್ಕೆ ಕಲಿಸ್ತಾ ಇದ್ದೀವಿ. ನಮಗಾದರೆ ಭಯ ಫ್ರೆಂಡ್ಸ್. ಈಗ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಗಾಡಿ ಎತ್ಕೊಂಡು. ನೋಡಿ ನಮ್ಮ ತಂಗಿ ಅದರಲ್ಲಿ ಇದ್ದಾಳೆ, ನಮ್ಮ ಅಮ್ಮನಾದರೆ ನೋಡಿ ಇಲ್ಲಿದ್ದಾಳೆ. ನೆನ್ನೆ ತಿರುಪತಿಗೆ ಹೋಗ್ಬಿಟ್ಟು ಬಂದು ತಲೆಗಳೆಲ್ಲ ಬಿಟ್ಕೊಂಡು ನಮ್ಮ ಚಿಕ್ಕಮ್ಮ ನೋಡಿ ಬಟ್ಟೆಗಳನ್ನೆಲ್ಲ ಹಾಕ್ತಾಯಿದ್ದಾರೆ. ಈಗ ನಮ್ಮ ತಾತ ನೋಡಿ ಫ್ರೆಂಡ್ಸ್ ಕುತ್ಕೊಂಡಿದ್ದಾರೆ, ಇವರೇನೋ ಮಾಡ್ತಾರೆ ಬಂದೋಗಿಂದ ಅಂತೇಳ್ಬಿಟ್ಟು. ಹಾಗೆ ನೋಡಿ ನಮ್ಮ ಮಾವ ಮಗಳು ಬಂದು ಇಲ್ಲಿ ಮಲ್ಕೊಂಡವಳೆ.
ಫ್ರೆಂಡ್ಸ್ ನೋಡಿ, ಈಗ ಪಲಾವ್ ಎಲೆ ಆದರೆ ಹಾಕ್ಕೊತಾ ಇದ್ದೀವಿ. ಈಗ ಚಕ್ಕೆ ಹಾಕ್ಕೊತಾ ಇದ್ದೀವಿ ಫ್ರೆಂಡ್ಸ್. ಫ್ರೆಂಡ್ಸ್ ಲವಂಗ ಆದರೆ ಹಾಕಿದ್ದೀವಿ. ಫ್ರೆಂಡ್ಸ್ ಬಿರಿಯಾನಿಗೆ ಗೋಡಂಬಿ ಕೂಡ ಹಾಕ್ತಾರೆ. ಸ್ವಲ್ಪ ಜನ ಹೋಟ್ಲಲ್ಲಿ ಯಾವಾಗಾದರೂ ತಿಂದರೆ ಗೋಡಂಬಿ ಎಲ್ಲ ಕಾಣಿಸುತ್ತೆ ಬಿರಿಯಾನಿದಲ್ಲಿ. ನಮಗಿಷ್ಟ ಆದರೆ ಹಾಕ್ಕೊಬೋದು, ಇಲ್ಲಾಂತಂದರೆ ಬಿಡ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್ ಈಗ ಏಲಕ್ಕಿ ಆದರೆ ಹಾಕ್ಕೊತಾ ಇದ್ದೀವಿ. ಫ್ರೆಂಡ್ಸ್ ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಚೆನ್ನಾಗಿ ಇದಾಗೈತೆ. ಕೆಂಪು ಆಗಬೇಕಿದು ಚೆನ್ನಾಗಿ. ಫ್ರೆಂಡ್ಸ್ ಇವಾಗ ಶುಂಠಿ ಪೇಸ್ಟ್ ಆದರೆ ತಗೊತಾ ಇದ್ದೀವಿ. ಈರುಳ್ಳಿ ಚೆನ್ನಾಗಿ ಡ್ರೈ ಆಗಬೇಕು. ಫ್ರೆಂಡ್ಸ್ ಇವಾಗ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ಶುಂಠಿ ಎಲ್ಲ ಹಾಕಿದ್ದೀವಲ್ಲ ಫ್ರೆಂಡ್ಸ್, ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ಈಗ್ರೇ ಫ್ರೆಂಡ್ಸ್ ಇವಾಗ ಮೆಣಸಿನ್ಕಾಯಿ ಆದರೆ ಹಾಕ್ಕೊತಿದ್ದೀವಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಫ್ರೆಂಡ್ಸ್ ಮೆಣಸಿನ್ಕಾಯಿ. ನಮ್ಮ ಮನೆಯಲ್ಲಿ ಖಾರ ಯಾರೂ ತಿನ್ನಲ್ಲ ಫ್ರೆಂಡ್ಸ್, ಖಾರ ಇಕ್ಕಿದ್ರೆ ಅದಕ್ಕೆ ನಾವು ಸ್ವಲ್ಪ ತಗೊಂಡಿದ್ದೀವಿ. ఏం చేస్తా ఉన్నదాడ సుప్రియ? ముందు బాస్ ಫ್ರೆಂಡ್ಸ್ ಇವಾಗ ಟೊಮೊಟೊ ಹಾಕ್ಕೊತಾ ಇದ್ದೀವಿ. ಟೊಮೊಟೊ ಅಂದರೆ ಮಿಕ್ಸಿಗೆ ಹಾಕ್ಕೊಂಡಿರೋದು ಫ್ರೆಂಡ್ಸ್. ಮಿಕ್ಸಿಗೆ ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಿಕ್ಸಿಗಾದರೆ ಹಾಕ್ಕೊಂಡಿದ್ದೀವಿ ನಾವು. ನೀವು ಹಂಗೆ ಬೇಕಂದರೆ ಹಾಕ್ಕೊಬೋದು ಫ್ರೆಂಡ್ಸ್, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಬೋದು. ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಹಾಕ್ಕೊಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಹೆಂಗೆ ತಿಂತಾರೋ, ನನಗೆ ಮಾತ್ರ ಸ್ವಲ್ಪ ಕೂಡ ಕೊಟ್ಟಿಲ್ಲ. ನೋಡಿ ಯಮ್ಮ ಪಾಪ ಐಶ್ವರ್ಯ ರಾಣಿ ಯಮ್ಮನ ವಿಡಿಯೋ ಮಾಡಬಾರ್ದಂತೆ. ನೋಡಿ ಫ್ರೆಂಡ್ಸ್ ನ್ಯೂಡಲ್ಸ್ ತಿಂತಾ ಇದ್ದೀವಿ. ಕುರ್ಕುರೆಗಳೆಲ್ಲ ತಿನ್ನಬಾರ್ದು ಅಂತ ಹೇಳಿದ್ರೆ ತಂದು ತಿಂತಾವ್ರೆ ಫ್ರೆಂಡ್ಸ್. ಚೆನ್ನಾಗಿ ತಿನ್ನೋದು. ನೋಡಿ ಫ್ರೆಂಡ್ಸ್ ನಮ್ಮ ತಾತ ಆದರೆ ಮಾಡ್ಕೊಡೋದೆ ಗುಂಡು ಬಾಸ್. ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಈ ಥರ ಕಲರ್ ಬರೋವರೆಗೂ ಬೇಯಿಸ್ಕೊಬೇಕು ಫ್ರೆಂಡ್ಸ್. ನಾವು ಚೆನ್ನಾಗಿ ಟೊಮೊಟೊ ಎಲ್ಲ ಹಾಕಿರ್ತೀವಲ್ವ. ಇವಾಗ ಅರಿಶಿನ ಪುಡಿ ಆದರೆ ಸ್ವಲ್ಪ ಹಾಕಿದ್ದೀವಿ ಫ್ರೆಂಡ್ಸ್. ನಮ್ಮನೇಲಾದರೆ ಚಿಕನ್ ಸಾಂಬಾರು ಮಾಡಬೇಕು ಅಪ್ಪಗಾದರೆ. ಬಿರಿಯಾನಿ ಆದರೆ ಅಪ್ಪ ತಿನ್ನೋದಿಲ್ಲ. ನಮಗೆ ಬಿರಿಯಾನಿ ಬೇಕು ಅಂತ ಕೇಳಿದ್ದಕ್ಕೆ ಬಲವಂತ ಮಾಡಿದ್ದಕ್ಕೆ ಅಪ್ಪ ಇವತ್ತಾದರೆ ಬಿರಿಯಾನಿ ಮಾಡ್ತಿದ್ದಾರೆ. ಬಿರಿಯಾನಿ ಮಾಡಿದ್ರೆ ರೇರ್ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ. ಅಪ್ಪ ತಿನ್ನಲ್ಲ. ಚಿಕನ್ ಸಾಂಬಾರು ಮಾಡಿ ಮುದ್ದೆ ಮಾಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಬಿರಿಯಾನಿ ಆದರೆ ಮಾಡ್ತಿದ್ದಾರೆ. ಯಾರೂ ಕಾಣಿಸಲ್ಲ, ಎಲ್ಲ ಹೋಗಿದ್ದಾರೆ ಫ್ರೆಂಡ್ಸ್. ಬಿರಿಯಾನಿ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡಬೇಕು ಫ್ರೆಂಡ್ಸ್. ನಾವು ಸ್ವಲ್ಪ ಮೆಣಸಿನ ಪುಡಿ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಇದ್ರ ಜೊತೆಗೆ.
ಇದ್ರ ಜೊತೆಗೆ ಮೊಸರು ಕೂಡ ಫ್ರೆಂಡ್ಸ್, ಮೊಸರು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಮೊಸರು ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ఎంత బాగుంది కలర్. ఇంకా నెయ్యి వేరే. ಫ್ರೆಂಡ್ಸ್, ಈಗ ಬಿರಿಯಾನಿ ಮಸಾಲ ಆದರೆ ಹಾಕ್ಕೊತಾ ಇದ್ದೀವಿ. ಬಿರಿಯಾನಿ ಮಸಾಲ ಹಾಕ್ಕೊಬೋದು, ಇಲ್ಲಾಂದರೆ ನಮ್ಗೆ ಇಷ್ಟ ಇಲ್ಲ ಅಂತಂದರೆ ಬಿಡ್ಬೋದು ಫ್ರೆಂಡ್ಸ್. ನಾವಾದರೆ ಬಿರಿಯಾನಿ ಮಸಾಲ ಹಾಕ್ಕೊಂಡು ಮಾಡ್ತಾಯಿದ್ದೀವಿ. ಯಾವತ್ತು ಹಾಕೋದಿಲ್ಲ, ಇವತ್ತು ಫಸ್ಟ್ ಟೈಮ್ ಹಾಕ್ತಾ ಇರೋದು. ಬಿರಿಯಾನಿ ಮಸಾಲ ಡೂಪ್ಲಿಕೇಟ್ ಐತಿ. ಸ್ವಲ್ಪ ಚೆನ್ನಾಗಿ ಬಿರಿಯಾನಿ ಮಸಾಲನ ಪಲಾವ್ ಕೂಡ ಹಾಕಿ ಮಾಡ್ತಾರೆ. ಫ್ರೆಂಡ್ಸ್, ಹಾಗೆ ಒಂದು ನಿಂಬೆಹಣ್ಣು ತಗೊಂಡಿದ್ದೀವಿ ನೋಡಿ, ಅದರ ರಸ ಕೂಡ. ಮೊಸರು, ನಿಂಬೆಹಣ್ಣು, ತುಪ್ಪ ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಬಟ್ ತುಪ್ಪ ಆದರೆ ಸಿಗಲ್ಲ ನಮ್ಮಲ್ಲಿ. ತಿಪ್ಪ ಅಲ್ಲ ಅಂದರೆ ನಾವು ಪೇಟೆಗೆ ಹೋಗ್ಬೇಕು ಫ್ರೆಂಡ್ಸ್, ನಮ್ಮೂರಲ್ಲಿ ಸಿಗಲ್ಲ ತುಪ್ಪ ಆದರೆ. ಅದಕ್ಕೆ ನಿಂಬೆಹಣ್ಣು, ಮೊಸರು ಹಾಕಿ ಮಾಡ್ತಾಯಿದ್ದೀವಿ. ಈ ಸತಿ ಆದರೆ ಬಿರಿಯಾನಿ ಮಸಾಲ ಕೂಡ ಎಕ್ಸ್ಟ್ರಾ ಹಾಕಿದ್ದೀವಿ. ಹೆಂಗಿರುತ್ತೋ ನೋಡೋಣ ಫ್ರೆಂಡ್ಸ್. ಈಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಆದರೆ ಹಾಕ್ಕೊತಾ ಇದ್ದೀವಿ. ನಿಂಬೆಹಣ್ಣು ರಸ ಕೂಡ ಹಾಗೆ ಹಾಕ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್. ಇಲ್ಲಿ ಕಿತ್ಲಾಡ್ತವ್ರೆ ಬಂದು ಇವರಿಬ್ಬರು. ಕಟ್ಬಿಟ್ಟು ಕೊಟ್ಕೊಂಡು ಫ್ರೆಂಡ್ಸ್, ಈಗ ಚಿಕನ್ ಅದೇ ತಗೊತಾ ಇದ್ದೀವಿ. ಇದೆಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ಅದ್ರ ಚಿಕನ್ ಹಾಕ್ಕೊತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ಇವಾಗ ಚಿಕನ್ ಅದು ಹಾಕ್ಕೊಂಡಿದ್ದು ಚೆನ್ನಾಗಿ ಕಲಿಸ್ಕೊಬೇಕು. ಇವಾಗ ಫ್ರೆಂಡ್ಸ್ ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಬೇಕು. ಚೆನ್ನಾಗಿ ಡ್ರೈ ಆದರೆ ಚೆನ್ನಾಗಿರುತ್ತೆ ಚಿಕನ್ ಕೂಡ ತಿನ್ನೋಕ್ಕೆ. ಫ್ರೆಂಡ್ಸ್, ಈಗ ಉಪ್ಪು ಹಾಕ್ಕೊತಾ ಇದ್ದೀವಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಹಾಕ್ಕೊತಾ ಇದ್ದೀವಿ. ಫುಡ್ ಕಲರ್ ಎಷ್ಟು ಬೇಕು ಫ್ರೆಂಡ್ಸ್. ಈಗ ಸ್ವಲ್ಪ ಫುಡ್ ಕಲರ್ ಆದರೆ ಹಾಕ್ಕೊತಾ ಇದ್ದೀವಿ. ಈ ಥರ ಫುಡ್ ಕಲರೆಲ್ಲ ಆಗಬಾರ್ದು ಅಂತ ಹೇಳ್ತಾರೆ, ಸ್ವಲ್ಪ ಜನ ಹಂಗೆ ಮಾಡ್ತಾರೆ. ನಾವಾದರೆ ಸ್ವಲ್ಪ ಫುಡ್ ಕಲರ್ ಆದರೆ ಹಾಕಿದ್ದೀವಿ. ಕಲರ್ ಚೆನ್ನಾಗಿರುತ್ತೆ, ಕಲರಲ್ಲಿ ಬಿರಿಯಾನಿ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್ ನೋಡಿ, ಚಿಕನ್ ಆದರೆ ಕುದೀತಾ ಇದೆ, ಘಮ ಘಮ ಅಂತ ಇದೆ ಫ್ರೆಂಡ್ಸ್. ಇವಾಗಾದರೆ ನಮ್ಮ ಅಕ್ಕ ಅವರು ಪ್ಲೇಟನ್ನು ತೊಳಿತಾ ಇದ್ದಾರೆ ಕ್ಲೀನಾಗಿ ನೋಡಿ. ಚೆನ್ನಾಗಿ ತೊಳಿತಾ ಇದ್ದಾರೆ. ತೊಳಿ ಅಕ್ಕ, ಚೆನ್ನಾಗಿ ತೊಳಿ ನೋಡಿ. ಇವಾಗ ಹೇಳ್ತಾ ಇದ್ದಾರೆ ನಮ್ಮ ಅಕ್ಕ ಅವರು, ಹೆಣ್ಮಕ್ಳಿಗೆ ಗೆತ್ತೇನೆ ಅಷ್ಟು ಉಜ್ಜೋದು, ಪಾತ್ರೆ ಹೊಲಿಯೋದು ಅಷ್ಟೇ, ಬಾತ್ರೂಮ್ ತೊಳೆಯೋದು. ನಮ್ಮ ಅಕ್ಕನವ್ರು ಇವಾಗ ಬಾತ್ರೂಮ್ ತೊಳೆಯೋ. ವಿಮ್ ಸೋಂಪು ಹಾಕಿದ್ರೆ ಈ ಥರ ಬೆಲ್ಲಗೆ ಬರುತ್ತೆ.
ವಿಮ್ ಸೋಪ್ ಹಾಕ್ರಿ. ಪಾತ್ರೆ ತೊಳಿಬೇಕಂದ್ರೆ ವಿಮ್ಮೆ ಚೆನ್ನಾಗಿರೋದು, ಇನ್ಯಾವುದು ಚೆನ್ನಾಗಿರಲ್ಲ. ದಯವಿಟ್ಟು ಹಾಕಿ. ಫ್ರೆಂಡ್ಸ್ ನೋಡಿ, ಈ ಕಡೆ ಚಿಕನ್ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಮತ್ತು ಈ ಕಡೆ ಬಿರಿಯಾನಿಗೆ ಅನ್ನಕ್ಕಾದರೆ ನೀರು ಇಟ್ಕೊಂಡಿದ್ದೀವಿ. ನೋಡಿ, ಈ ಅನ್ನಕ್ಕೆ ಸ್ವಲ್ಪ ಹಾಗೆ ಇದು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಆದರೆ ಹಾಕ್ಕೊಂಡು ಇಕ್ಕಿದ್ದೀವಿ ಫ್ರೆಂಡ್ಸ್. ನೀರಾದರೆ ಕುದೀತೈತೆ. ಇವಾಗ ಅಕ್ಕಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಸೇರಂಡ ಗುರ್ತುಂದಿ. ಫ್ರೆಂಡ್ಸ್, ಅಕ್ಕಿ ಆದರೆ ಉಕ್ಕು ಬಂತು, ಚೆನ್ನಾಗಿ ಕುದೀತೈತೆ ಅಕ್ಕಿ. ಫ್ರೆಂಡ್ಸ್, ಈಗ ಇದಕ್ಕೆ ಅನ್ನ ಆದರೆ ಹಾಕ್ಕೋತಿದ್ದೀವಿ ಫ್ರೆಂಡ್ಸ್. ಅನ್ನ ಅಂದರೆ ಅದು ಇನ್ನೂ ಸ್ವಲ್ಪ ಬೆಂದಬೇಕು. చూడండి చెప్పాలంట. ఇరమ్మో అంట. ఎవరది ఫోన్? భాగ్యంప. ఎవరు ఇప్పుడు ఎవరు ఫోన్ మాట్లాడుతున్నారు? భాగ్యమ్మ. హాయ్ మేప మాట్లాడింది ఇప్పుడు నోరు మాట్లాడకూడదు, నోరు ఇదైతుంది అని కట్ చేసింది. భాగ్యమ్మే. అది ఇవేనేమో ఇవే చూడ దివ్య
ఫోన్ తీసుకొని కట్ చేసిందే. ಫ್ರೆಂಡ್ಸ್ ಇವಾಗ ಮುಚ್ಚಲಾಕಿ ಮುಚ್ಚಿದ್ವಿ. ಗಾಳಿ ಹೋಗ್ದಿರ ಮುಚ್ಚಬೇಕಿದನ್ನ. ಆಮೇಲೆ ಒಂದು ಬಗೀಟ್ ಇಕ್ಕಿದ್ವಿ ಫ್ರೆಂಡ್ಸ್. ಇದಂತ ಏಮೋ ಕಡ್ಗೆ ಅಂತ ಕಡ್ಗೆ ದಂಡೆ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಅಪ್ಪ ನೋಡಿ ಯಾವ ಥರ ಜೋಡಿಸಿಕ್ಕಿದಾರ ಇದನ್ನ ನೋಡಿ. ಇವರೆಲ್ಲ ಮೀಟಿಂಗ್ ಹೊಡಿತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಈ ಕಡೆ ಆದರೆ ಚಿಕನ್ ಇದೆ, ಈ ಕಡೆ ಆದರೆ ಬಿರಿಯಾನಿ. ಅನ್ನಕ್ಕೆ ಆದರೆ ರೆಡಿ ಆಗ್ತಾ ಇದೆ. ಅನ್ನ ಆದರೆ ಆಗೋಯ್ತು ಫ್ರೆಂಡ್ಸ್, ಬಿರಿಯಾನಿ ಆದರೆ ರೆಡಿ ಆಗೋಯ್ತು. ಯಾವ ಥರ ಇದೆ ಅಂತ ಲಾಸ್ಟಲ್ಲಿ ಆದರೆ ಹೇಳ್ತೀನಿ ಫ್ರೆಂಡ್ಸ್ ನಾನು. ಫ್ರೆಂಡ್ಸ್ ಬಿರಿಯಾನಿ ಆದರೆ ರೆಡಿ ಆಗೋಯ್ತು. ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ವಾವ್, ನೋಡಿ ಫ್ರೆಂಡ್ಸ್ ಯಾವ ಥರ ಇದೆಯೋ ಅಂತ. ಬಿರಿಯಾನಿ ದಮ್ ಬಿರಿಯಾನಿ ಇದಾದರೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿದೆಯೋ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ನೋಡಿ ಬಿರಿಯಾನಿ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಬಿರಿಯಾನಿನ. ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ. ಬೈ ಫ್ರೆಂಡ್ಸ್. అన్నా